ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಇಂದು ವಿಶೇಷ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದು. ಆ ನಮ್ಗೆ ತಿಳಿದಿರೋ ಹಾಗೆ ಕಾನೂನು ಅಂತಂದ್ರೆ ಕೇವಲ ಸಿವಿಲ್ ಕಾನೂನು, ಕ್ರಿಮಿನಲ್ ಕಾನೂನು, ಪೊಲೀಸ್ ಸ್ಟೇಷನ್ನು, ತದನಂತರ ಇಲಾಖೆಗಳು. ಸೊ ಆ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ನಾವು ನೋಡಿರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಬದುಕ್ತಾ ಇರುವಂತಹ ಒಂದು ಪರಿಸರ, ಆ ಪರಿಸರ ಸಂಬಂಧಪಟ್ಟಂತಹ ಕಾನೂನುಗಳ ಬಗ್ಗೆ ನಮ್ಗೆ ಎಷ್ಟು ಅರಿವುಗಳು ಇರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಆ ಪರಿಸರದ ಬಗ್ಗೆ ಮತ್ತು ಏನು ನಮ್ಮನ್ನ ರಕ್ಷಣೆ ಮಾಡ್ತಾ ಇರುವಂತಹ ಏನು ಕಾಡುಗಳಿದಾವೆ, ಆ ಕಾಡುಗಳು, ವನ್ಯಜೀವಿ ವಿಚಾರದಲ್ಲಿ ಯಾವೆಲ್ಲ ಕಾನೂನುಗಳು ಇದಾವೆ, ಆ ಕಾನೂನುಗಳು ಹೇಗೆ ಆ ಈ ಕಾಡನ್ನ ರಕ್ಷಿಸ್ತವೆ, ವನ್ಯ ಜೀವಿಯನ್ನ ರಕ್ಷಿಸ್ತವೆ, ಮತ್ತು ಆದ್ರಿಂದ ನಮ್ಗೆ ಏನೆಲ್ಲ ಪ್ರಯೋಜನ, ಮತ್ತೆ ಸರ್ಕಾರ ಈ ನಿಟ್ಟಿನಲ್ಲಿ ಹೇಗೆ ಈಗ ಕಾಡುಗಳ ಲೂಟಿ ಬಗ್ಗೆ ನಾವು ಕೇಳಿದ್ವಿ, ಅಥವಾ ಕಾಡುಗಳಲ್ಲಿ ಮೈನಿಂಗ್ ಮಾಡುವಂಥದ್ದು, ಇಲ್ಲಿಗಲ್ ಮೈನಿಂಗ್ ಮಾಡುವಂತ ಸಂದರ್ಭ, ಅಥವಾ ಕಾಡುಗಳಲ್ಲಿ ಏನು ಈ ಕಳ್ಳ ಸಾಗಾಣಿಕೆ, ಸ್ಮಗ್ಲಿಂಗ್ ಅಂತ ಹೇಳಿ, ಆ ನಿಟ್ಟಿನಲ್ಲಿ ಕಾನೂನು ಹೇಗೆ ಈ ಫಾರೆಸ್ಟ್ ಅಫಿಷಿಯಲ್ಸ್ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಅದರಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ ಅನ್ನೋದು ಎಷ್ಟೋ ಜನರಿಗೆ ತಿಳಿದಿರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಇಂದು ವಿಶೇಷವಾಗಿ ಆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ನಾವು IPS ಅನ್ನ ಕೇಳಿದೀವಿ, ಏನು IAS ಅನ್ನ ಕೇಳಿದೀವಿ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಬಗ್ಗೆ ಕೇಳಿದೀವಿ. ಆದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಫಿಷಿಯಲ್ಸ್ ಹೇಗೆ ಕಾರ್ಯವನ್ನ ನಿರ್ವಹಿಸ್ತಾರೆ, ನಮ್ಗೆ ಗೊತ್ತಿರೋ ಹಾಗೆ ರೇಂಜ್ ಫಾರೆಸ್ಟ್ ಆಫೀಸರ್ಸ್, RFOs ಅಂತ ನಾವು ಕರಿತೀವಿ. ಅವರು ಹೇಗೆ ಕೆಲಸವನ್ನ ಮಾಡ್ತಾರೆ, RFO ಗಿಂತ ಹೆಚ್ಚು ಸ್ಥಾನದಲ್ಲಿರುವಂತಹ ಏನು ಕನ್ಸರ್ವೇಟರ್ ಫಾರೆಸ್ಟ್ ಡೈರೆಕ್ಟರ್ಸ್ ಅಂತ ನಾವು ಕರಿತೀವಿ ಡಿಪಾರ್ಟ್ಮೆಂಟ್ಗಳಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ. ಸೊ ಈ ನಿಟ್ಟಿನಲ್ಲಿ ಇನ್ನು ಇವತ್ತು ನಮ್ಮೊಂದಿಗೆ IFS ಆಫೀಸರ್, ರಿಟೈರ್ಡ್ IFS ಆಫೀಸರ್ ನಮ್ ಜೊತೆಗಿದ್ದಾರೆ. ಇವ್ರ ಹೆಸರು ಪುನಾತಿ ಶ್ರೀಧರ್ ಅಂತ ಹೇಳಿ. ಸೊ ಇವರು IFS ಅಧಿಕಾರಿಯಾಗಿ ಏನು ಭಾರತ ಸರ್ಕಾರದ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ತಮ್ಮ ಕಾರ್ಯವನ್ನ ಮಾಡಿ ಸಾಕಷ್ಟು ಪರಿಣಿತಿಯನ್ನ ಹೊಂದಿದ್ದಾರೆ. ಪ್ರಸ್ತುತವಾಗೂ ಸಹ ಇವರು ಬಾಂಬೆ ಏನು ಬ್ಯಾಂಬೂ ಸೊಸೈಟಿ ಆಫ್ ಇಂಡಿಯಾ ಅಂತ ಹೇಳಿ ಅಲ್ಲಿ ಚೇರ್ಪರ್ಸನ್ ಆಗಿ ಸಹ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಬಹಳ ಸಜ್ಜನ ವ್ಯಕ್ತಿತ್ವ, ಬಹಳ ಏನು ಆದರ್ಶವನ್ನ ಪರಿಪಾಲನೆ ಮಾಡ್ಕೊಂಡು ಬಂದಿರುವಂತ ಸಂದರ್ಭ. ಇವರು ಈ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮಾಡಿ ಸಾಕಷ್ಟು ಕಾನೂನುಗಳ ಪರಿಚಯ ಅವ್ರಿಗೆ ಇರ್ತದೆ. ಹೇಗೆ ಕಾಡುಗಳಲ್ಲಿ ಏನಾದ್ರೂ ಅಪರಾಧ ಆದಂತ ಸಂದರ್ಭದಲ್ಲಿ ಹೇಗೆ ಕಾನೂನನ್ನ ಅವ್ರು ಇಂಪ್ಲಿಮೆಂಟ್ ಮಾಡಿ ಅವ್ರ ಮೇಲೆ ಕೇಸನ್ನ ಹಾಕಿ ತದನಂತರ ಹೇಗೆ ಶಿಕ್ಷೆಯನ್ನ ಕೊಡಿಸಲಾಗುತ್ತೆ, ಸೀಸರ್ ಬಗ್ಗೆ ಎಲ್ಲವೂ ಮಾಹಿತಿಯನ್ನ ನೀಡ್ತಾರೆ. ನಮ್ಮ ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಇರುವಂತಹ ಎಲ್ಲ ವಕೀಲ ವೃಂದದವರು, ಕಾನೂನು ವಿದ್ಯಾರ್ಥಿಗಳು, ಜನಸಾಮಾನ್ಯರು, ವೈದ್ಯರು, ಏನು ಟೀಚರ್ಸ್, ಈ ರೀತಿಯಾದಂತಹ ಸಮೂಹ ನಮ್ಮ ಒಂದು ಸಂಸ್ಥೆಯಲ್ಲಿದ್ದು, ಆ ಎಲ್ಲಾ ಸಮೂಹಕ್ಕೆ ನಾವು ಪ್ರತಿ ಭಾನುವಾರ ಸಂಜೆ 8 ಗಂಟೆಗೆ ಒಂದು ಒಂದು ಕಾನೂನು ಜ್ಞಾನವನ್ನ ಹೆಚ್ಚಿಸುವಂತಹ ಕಾರ್ಯಕ್ರಮಗಳನ್ನ ಮಾಡ್ಕೊ ಬರ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ಇದು ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದು. ಪುನಾಟಿಸ್ ಶ್ರೀಧರ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಮಾಜಿ IFS ಆಫೀಸರ್ ಆಗಿ ಕೆಲಸವನ್ನ ನಿರ್ವಹಿಸುತ್ತಾರೆ. ಬಹಳ ಪರಿಣಿತಿಯನ್ನ ಹೊಂದಿರ್ತಾರೆ. ಆ ಕ್ಷೇತ್ರದಲ್ಲಿ ಇವರು ದಿಗ್ಗಜರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಸೊ ಅವ್ರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಬರ್ಮಾಡ್ಕೊಳ್ತಾ ಅವ್ರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮೆಲ್ಲರ ನೆಚ್ಚಿನ ಏನು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂತಹ ಸೆಲ್ವಕುಮಾರ್ ಸರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕುಮಾರ್ ಸರ್ ಸಾಹೇಬ್ರು ಅವರು ಸಹ ಜಿಲ್ಲಾ ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡಿದ್ದು, ಈ ಫಾರೆಸ್ಟ್ ಸಂಬಂಧಪಟ್ಟಂಗೆ, ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂಗೆ ಎಲ್ಲೋ ಒಂದ್ ಕಡೆ ಪ್ರಕರಣಗಳನ್ನು ಸಹ ನೋಡಿದ್ದು. ಅವರು ಈ ಕಾರ್ಯಕ್ರಮದ ಒಂದು ನಿಟ್ಟಿನಲ್ಲಿ ಒಂದು ಅಧ್ಯಕ್ಷೆಯ 2 ಹಿತನುಡಿಗಳನ್ನ ಹೇಳಲಿಕ್ಕೆ ನಮ್ಗೆ ಬಯಸ್ತಾರೆ. ಸೊ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯ ಹಿತನುಡಿಗಳನ್ನ ಹೇಳಿದ ನಂತರ
ಪುನಾಟಿ ಶ್ರೀಧರ್ ಸಾಹೇಬ್ರು ನಮ್ಗೆ ಸಂಪೂರ್ಣ ಪರಿಸರ ಕಾನೂನು ಬಗ್ಗೆ ನಮ್ಗೆ ಮಾಹಿತಿಯನ್ನ ಮತ್ತು ಜ್ಞಾನವನ್ನ ನೀಡ್ತಾರೆ ಅಂತ ಹೇಳ್ತಾ, ಸೊ ನಾನು ಡಾಕ್ಟರ್ ಜಿ ಪುರುಷೋತ್ತಮ್, ಈ ಒಂದು ವಿಧಿಪ್ರಜ್ಞ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ನಿರ್ದೇಶಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತೀನಿ. ನಮ್ಮ ಉದ್ದೇಶ ಎಲ್ಲಾ ಜನಸಾಮಾನ್ಯರು ಕಾನೂನು ಪ್ರಜ್ಞರಾಗಬೇಕು ಅಂತ ಹೇಳಿ, ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಜನರು ಸಹ ಕಾನೂನು ತಿಳುವಳಿಕೆಯನ್ನ ಹೊಂದಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಆ ಈಗ ಸೆಲ್ವಕುಮಾರ್ ಸರ್ ನಮ್ಮೊಂದಿಗೆ ಮಾತಾಡ್ತಾರೆ. ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾಗಿರ್ತಾರೆ. ಸೊ ಅವ್ರಿಗೆ ನಾನು ಈ ಒಂದು ವೇದಿಕೆಯನ್ನ ಹಸ್ತಾಂತರಗೊಳಿಸ್ತಾ ಇದ್ದೀನಿ. ಸರ್ ಗುಡ್ ಈವ್ನಿಂಗ್. ನಮಸ್ತೆ. ಕೇಳಿಸ್ತಾ ಇದೆಯಾ? ಎಸ್ ಸರ್. ಗುಡ್ ಈವ್ನಿಂಗ್ ಟು ಆಲ್ ಡೆಲಿಗೇಟ್. ಸರ್ ಮ್ಯೂಟ್ ಆಯ್ತು ಸರ್, ಮ್ಯೂಟ್ ಆಯ್ತು ಸರ್. ಸರ್ ಮ್ಯೂಟ್ ಆಯ್ತು. ಈಗ ಕೇಳಿಸ್ತಾ ಇದೆ ಸರ್, ಮಾತಾಡಿ ಸರ್. ಎಸ್ ಸರ್. ಕೇಳಿಸ್ತಿದೆಯಲ್ಲ? ಎಸ್ ಸರ್, ಎಸ್ ಸರ್. ಎಲ್ರಿಗೂ ಶುಭ ಸಂಜೆ, ನಮಸ್ಕಾರಗಳು. ಎಸ್ ಸರ್. ಮುಖ್ಯವಾಗಿ ವಿಪಿಕೆ ಲಾ NGO ಕಾರ್ಯದರ್ಶಿಗಳು ಹಾಗೂ ವಕೀಲರಾದಂಥ ಸ್ನೇಹಿತರು ಆದಂಥ ಪುರುಷೋತ್ತಮರವರೇ, ಹಾಗೂ ಈ ಏನು ಅರಣ್ಯ ಕಾಯ್ದೆ ಫಾರೆಸ್ಟ್ ಆಕ್ಟ್ ಬಗ್ಗೆ ಪರಿಣಿತರು ಹಾಗೂ ಹಿರಿಯ ಅನುಭವಿಗಳು ಆದಂಥ ಪುನಾಟಿ ಶ್ರೀಧರ್ ಅವರೇ, ಹಾಗೂ ಉಳಿದ ಎಲ್ಲ ಶಿಬಿರಾರ್ಥಿಗಳೇ, ಈಗಾಗಲೇ ನಮ್ಮ ಪುರುಷೋತ್ತಮ್ ಜಿ ಅವರು ಪ್ರಸ್ತಾವಿಕವಾಗಿ ಮಾತಾಡ್ತಾ ಹೇಳಿದ್ರು, ಅರಣ್ಯ, ಹೌ ಟು ಪ್ರೊಟೆಕ್ಟ್ ದಿ ಫಾರೆಸ್ಟ್ ಇನ್ ಅವರ್ ಕಂಟ್ರಿ, ಅವರ್ ಹೋಲ್ ವರ್ಲ್ಡ್. ಅವಶ್ಯಕತೆ ಇದೆಯಾ? ನಮಗೆ ಪರಿಸರ ಬೇಕಾ? ಮನುಷ್ಯನಿಗೆ ಬೇಕಾ ಭೂಮಿ ಮೇಲೆ ಇರಲಿಕ್ಕೆ, ಅಥವಾ ನಾವು ಬದುಕಲಿಕ್ಕೆ, ಸಮಾಜದಲ್ಲಿ ಜೀವಿಸ್ಲಿಕ್ಕೆ ನಮಗೆ ಅರಣ್ಯ ಬೇಕಾ ಅನ್ನೋದನ್ನು ಒಂದು ಮೊದಲನೇದು ಕ್ವಶನ್ನು. ಎರಡನೇದಾಗಿ ಇದಕ್ಕೆ ಯಾವ್ಯಾವ ಬೇಕು ಅನ್ನೋದಾರೆ ಹೌ ಟು ಪ್ರೊಟೆಕ್ಟ್, ಅವು ಹೇಗೆ ರಕ್ಷಣೆ ಮಾಡ್ಬೋದು ನಾವು. ಮೊದಲನೇ ಪರಿಸರ ಅಂದ್ರೆ ಏನು? ಫಸ್ಟ್ ಆ ಪರಿಸರದಲ್ಲೇ ಅರಣ್ಯ ಒಂದು ಭಾಗ. ಗಾಳಿ, ಬೆಳಕು, ನೀರು ಎಲ್ಲವೂ ಸಹ ಈ ಪರಿಸರದ ಭಾಗಗಳೇ. ಆದ್ರಿಂದ ಅರಣ್ಯವು ಕೂಡ ಬಹುಮುಖ್ಯವಾದಂಥ ಪಾತ್ರವನ್ನ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ ಅವಶ್ಯಕತೆ ಇರೋದನ್ನ ನಾವು ಯಾವ ರೀತಿ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು, ಯಾವ್ಯಾವ ಲಾಗಳು ಆ ಪ್ರೊಟೆಕ್ಷನ್ಗೆ ಬರ್ತಾವೆ ಅನ್ನೋದನ್ನ ನಾವು ಸ್ಥೂಲವಾಗಿ ಮತ್ತು ಸಂಕ್ಷಿಪ್ತವಾಗಿ ಯೋಚನೆ ಮಾಡೋದೇ ಆದ್ರೆ, ಅರಣ್ಯ ಕಾಯ್ದೆಗಳು ನಮ್ಮ ದೇಶದಲ್ಲಿ ಜಾರಿಯಲ್ಲಿದೆ. ಪ್ರತಿಯೊಂದಕ್ಕೂ ವೈಲ್ಡ್ ಲೈಫ್ ಆಗಿರ್ಬೋದು, ಸೋಷಿಯಲ್ ಫಾರೆಸ್ಟ್ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು, ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು, ಡೊಮೆಸ್ಟಿಕ್ ಅನಿಮಲ್ಸ್ ಆಗಿರ್ಬೋದು, ಎವ್ರಿಬಡಿ, ಎಲ್ಲ ಜೀವಿಗಳಿಗೂ ಈ ಭೂಮಿ ಮೇಲೆ ಬದುಕಲಿಕ್ಕೆ, ಜೀವಂತ ಇರಲಿಕ್ಕೆ ಹಕ್ಕಿದೆ. ಹಕ್ಕುಗಳನ್ನ ಸಂವಿಧಾನಾತ್ಮಕವಾಗಿ ಕೊಟ್ಟಿದ್ದಾರೆ. ಅಂದಾಗ ಇದನ್ನ ನಾವು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಯಾವ ರೀತಿ ನಾವು ಪರಿಜ್ಞಾನ ಹೊಂದಬಹುದು, ಅದನ್ನು ಯಾವ ರೀತಿ ಸಂರಕ್ಷಿಸಬಹುದು, ಮುಂದಿನ ಜನಾಂಗ, ಮುಂದಿನ ಪೀಳಿಗೆಗೆ ನಾವು ಅದನ್ನ ಯಾವ ರೀತಿ ಕೊಟ್ಟು ಹೋಗ್ಬೋದು ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಇವತ್ತು ನಮ್ಮ ಏನು ಕಾನೂನು ಸೇವಾ ಪ್ರಾಧಿಕಾರ ಅಂತ ಕೆಲಸ ಮಾಡ್ತಾ ಇದೆ, ಅದು ಸುಪ್ರೀಂ ಕೋರ್ಟ್ನಲ್ಲಿ ನಾಲ್ಸಾ ಅಂತ ಕರಿತೀವಿ, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಅಂತ. ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಅಂತ ಕೆಲಸ ಮಾಡ್ತಾ ಇದೆ. ಡಿಸ್ಟಿಕ್ ಲೆವೆಲ್ ಅಲ್ಲಿ ಡಿಸ್ಟಿಕ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಅಂತ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಒಂದು ಬಹುಮುಖ್ಯವಾದ ಒಂದು ಪಾತ್ರ ಅಥವಾ ಕೆಲಸ ಅಂತಂದ್ರೆ ಅರಣ್ಯವನ್ನ ಸಂರಕ್ಷಿಸುವುದು ಕೂಡ ಒಂದು ಬಹುಮುಖ್ಯವಾದಂತ ಒಂದು ಕೆಲಸ ಆಗಿದೆ, ಕಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವು ಇತ್ತೀಚೆಗೆ ನೋಡ್ತಿರ್ಬೋದು, ಕರ್ನಾಟಕದಲ್ಲಾದಂತ ಮೈನಿಂಗ್ ಮಾಫಿಯಾ ಇರ್ಬೋದು, ಅರಣ್ಯವನ್ನ ಡಿಫಾರೆಸ್ಟೇಷನ್ ಮಾಡೋದಾಗಿರ್ಬೋದು, ತಮ್ಮ ಸ್ವಂತಕ್ಕೆ, ತಮ್ಮ ಒಂದು ಲಾಭ ಗಳಿಕೆಗೋಸ್ಕರ ನಿಸರ್ಗದಲ್ಲಿ ಇರುವಂತ ಸಂಪತ್ತು, ನಿಸರ್ಗ ದೇವರು ಇದಾನೆಲ್ಲ ಬಿಟ್ರೆ ನಿಸರ್ಗ ಅಂತೂ ಇದ್ದೇ ಇದೆ. ಆ ನೈಸರ್ಗಿಕವಾಗಿ ಬಂದಂತ ಸಂಪತ್ತನ್ನ ನಾವು ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡದೆ ಅದನ್ನ ಡಿಸಾಸ್ಟರ್ ಮಾಡೋದಾಗಿರ್ಬೋದು, ಅದರಿಂದ ನಾನು ಅಟ್ರಾಸಿಟಿ ಮಾಡಿ ಪರಿಸರದ ಮೇಲೆ ದೌರ್ಜನ್ಯ ಮಾಡಿ ಅದರಿಂದ ಲಾಭ ಗಳಿಸುವಂಥದ್ದು ಎಷ್ಟರ ಮಟ್ಟಿಗೆ, ಯಾವ ಕಾನೂನು ನೀವು ನೋಡ್ತಾ ಇದ್ದೀರಿ, ಎಂತೆಂಥ ರಾಜಕಾರಣಿಗಳು ಕಾನೂನಿನ ಇದರಲ್ಲಿ ಚೌಕಟ್ಟಿನಲ್ಲಿ ಸಿಕ್ಕಾಕೊಂಡು ಯಾವ ರೀತಿ ಕೇಸುಗಳನ್ನು ಫೇಸ್ ಮಾಡ್ತಿದ್ದಾರೆ ಅನ್ನೋದು. ಆಮೇಲೆ ಕೆಲವರು ಇನ್ನೂ ಈ ವೈಲ್ಡ್ ಲೈಫ್ ಅನಿಮಲ್ಗಳನ್ನ ಕಿಲ್ ಮಾಡಿ ಸ್ಪೇರ್ ಪಾರ್ಟ್ಸ್ಗಳನ್ನು ಮಾರುವಂಥದ್ದು, ಬೇರೆ ಬೇರೆ ಅಬ್ರಾಡ್ ಕಂಟ್ರಿಗಳಿಗೆ ಕಳಿಸುವಂಥದ್ದಾಗಿರ್ಬೋದು.
ಜಿಂಕೆ ಮತ್ತು ಇನ್ನಿತರೆ ನಮಗೆ ಇತ್ತೀಚೆಗೆ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರೋದನ್ನು ಪೇಪರ್ಗಳಲ್ಲಿ ನೋಡಿದ್ರೆ ಇಂಥ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ರು, ಇಷ್ಟು ಮೌಲ್ಯದಿತ್ತು ಆ ಜಿಂಕೆ ಚರ್ಮ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಅದರ ಸ್ಪಾಟ್ಸ್ಗಳಾಗಿರ್ಬೋದು, ಅದೇ ರೀತಿ ಟೈಗರ್ ಆಗಿರ್ಬೋದು, ಲಯನ್ ಆಗಿರ್ಬೋದು, ಅವುಗಳನ್ನು ಕೊಂದು ಅದರ ಸ್ಕಿನ್ನನ್ನು ಬೇರ್ಪಡಿಸಿ ಸಪ್ರೇಟ್ ಮಾಡಿ ಅದನ್ನು ಮಾರುವಂಥದ್ದು, ಯಾವುದಾವುದೋ ಮೂಢನಂಬಿಕೆಗಳಿಗೆ ಒಳಗಾಗಿ ಅದು ಅದೃಷ್ಟ ಬರುತ್ತೆ, ಇದು ಸಿಗುತ್ತೆ, ಅದೆಲ್ಲ ಈಗ ಎಷ್ಟರ ಮಟ್ಟಿಗೆ ನಾವು ಹಿಂದಿದೀವಿ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಅದು ಆ ರೀತಿ ಸ್ವಂತ ಸಲ ಲಾಭಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ನಾವು ಅರಣ್ಯಗಳ ಮೇಲೆ ದೌರ್ಜನ್ಯಗಳನ್ನ ಮಾಡ್ತಾ ಇದೀವಿ. ಮನುಷ್ಯರಾದಂಥವ್ರು ಏನು ಬುದ್ಧಿ ಇಲ್ಲದ ಪ್ರಾಣಿಗಳಂತ ಕರಿಬೋದು, ವೈಲ್ಡ್ ಲೈಫ್ ಅಂತಾನೆ ಕರಿತೀವಿ ಅದಕ್ಕೆ. ಅದೇ ಅದೇ ಆದಂತ ಪರಿಮಿತಿಯಲ್ಲಿ ಅದು ಬದುಕ್ತಾ ಇರತ್ತೆ. ನಾವು ಬುದ್ಧಿವಂತರು ಅಂತ ಕಳ್ಸ್ಕೊಂಡಂತ ಮನುಷ್ಯರು ಅದನ್ನ ಕೊಂದು ದೌರ್ಜನ್ಯ ಮಾಡಿ ಅದನ್ನು ಕೊಲ್ತಾ ಇದ್ದೀವಿ. ಅದು ಎಷ್ಟರ ಮಟ್ಟಿಗೆ ಆ, ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಅಕ್ಷಮ್ಯ ಅಪರಾಧಗಳಾಗಿದ್ದಾವೆ. ಅವಾಗ ಯಾವಾಗ ನಾವು ಮಿತಿ ಮೀರುತ್ತೋ ಅಥವಾ ಕಾಯ್ದೆ ಮೀರ್ತೀವೋ, ಯಾವುದೇ ಕಾಯ್ದೆ ಆಗಿರ್ಬೋದು, ಅವಾಗ ಕಾನೂನು ತನ್ನ ಒಂದು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಅಂತಾನೆ ಫಾರೆಸ್ಟ್ ಆಕ್ಟ್ ಇದೆ, ಫಾರೆಸ್ಟ್ರಿ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ನೌಕರರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ನಮ್ಮ ಶ್ರೀಧರ್ ಅಂತ ಆಫೀಸರ್ಸ್ ಮೇಲೆ ಸೆಕ್ರೆಟರಿಯೇಟ್ ಲೆವೆಲ್ ಇಂದ ಕೆಳಗಡೆ ತನಕ ಏನು ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿರ್ಬೋದು, ಫಾರೆಸ್ಟ್ ಗಾರ್ಡ್ಗಳಾಗಿರ್ಬೋದು, ಎಲ್ಲರೂ ಕೂಡ ಅರಣ್ಯ ಇಲಾಖೆಯಲ್ಲೇ ಕೆಲಸ ಮಾಡ್ತಾರೆ. ಅರಣ್ಯವನ್ನು ಸಂರಕ್ಷಿಸೋದೇ ಅವ್ರ ಕೆಲಸ. ಮತ್ತೇನೇನು ಬೇರೆ ಜವಾಬ್ದಾರಿ ಇರಲ್ಲ ಅವರಿಗೆ. ಯಾವ್ಯಾವ ಅರಣ್ಯದಲ್ಲಿ ಏನೇನು ಕೆಲಸ ಇದಾವೋ ಅದನ್ನ ರಿಸರ್ವ್ ಫಾರೆಸ್ಟ್ ಆಗಿರ್ಬೋದು, ವೈಲ್ಡ್ ಲೈಫ್ ಆಗಿರ್ಬೋದು, ಕನ್ಸರ್ವೇಟರ್ ಫಾರೆಸ್ಟ್ ಆಗಿರ್ಬೋದು, ಎಲ್ಲ ಯಾವ್ಯಾವ ರೀತಿ ಅರಣ್ಯಗಳಿದಾವೋ ಎಲ್ಲವನ್ನು ಸಹ ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಕಾರ್ಯವೈಖರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರಿಂದ ಈ ಪರಿಸರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಎಲ್ಲರೂ ಉತ್ಸುಕರಾಗಿರಬೇಕು. ಎಲ್ಲದೂ ಕಾನೂನೇ. ನಾವು ಮನುಷ್ಯ ಸಮಾಜದಲ್ಲಿ ಬದುಕಬೇಕಂದ್ರೆ ಎಲ್ಲವನ್ನೂ ಅವಶ್ಯಕನೇ. ಇಂಥ ಕಾಯ್ದೆ ಮಾತ್ರ ಅವಶ್ಯಕತೆ ಇದೆ. ಸೈಬರ್ ಲಾ ನಮಗೆ ಇದಿಲ್ಲ, ಹೆಲ್ಪ್ ಇಲ್ಲ, ಅಥವಾ ನಮಗೆ ಅವಶ್ಯಕತೆ ಇಲ್ಲ. ಫಾರೆಸ್ಟ್ ಲಾ ನಮಗೆ ಅವಶ್ಯಕತೆ ಇಲ್ಲ, ಅಥವಾ ಸೋಷಿಯಲ್ ಜಸ್ಟಿಸ್ ಅನ್ನೋದು ನಮಗೆ ಬೇಕಾಗಿಲ್ಲ. ನಾವು ಯಾವುದೋ ಒಂದು IPC CRPC CPC ಇಟ್ಕೊಂಡು ಹೋದ್ರೆ ಸಾಕು, ನಾವು ಕೋರ್ಟ್ಗಳಲ್ಲಿ ಕೆಲಸ ಮಾಡಿ ನಾವು ಕೆಲಸವನ್ನು ಮುಗಿಸ್ಕೊಂಡ್ ಬರ್ಬೋದು. ಅಲ್ಲ ಅದು. ಸಮಾಜದಲ್ಲಿರುವಂತ ಎಲ್ಲಾ ಕಾಯ್ದೆಗಳ ಬಗ್ಗೆ ತಿಳ್ಕೊಬೇಕು. ಎಲ್ಲಾ ಕಾಯ್ದೆಗಳು ನಮಗೆ ಮಾಹಿತಿ ಇದೆ ಅಂತಾನೆ ಜಾರಿಯಲ್ಲಿದ್ದಾವೆ. ಎವ್ರಿ ಲಾ ಕೇಮ್ ಇನ್ ಟು ಫೋರ್ಸ್ ಆಫ್ಟರ್ ನಮಗೆ ನಾಲೆಡ್ಜ್ ಇದೆ ಅಂತಾನೆ ನಾವು ಜಾರಿಯಲ್ಲಿ ಬಂದಿದ್ದಾವೆ ಅವು. ಆದ್ರಿಂದ ಅವು ಎಲ್ಲಾ ಕಾಯ್ದೆಗಳನ್ನು ನಾವು ತಿಳ್ಕೊಳೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತಾ, ಅದೇ ರೀತಿ ಇತ್ತೀಚೆಗೆ ನೋಡ್ತಿರ್ಬೋದು ಪರಿಸರ ದಲ್ಲಿ ಉಂಟಾಗ್ತಿರುವಂತ ವೈಪರೀತ್ಯಗಳು, ಅಕಾಲಿಕ ಮಳೆ ಬರ್ತಾ ಇರುವಂಥದ್ದು, ಅಥವಾ ಮಳೆಗಾಲದಲ್ಲಿ ಮಳೆ ಬರದೆ ಬೇಸಿಗೆಯಲ್ಲಿ ಬರೋದು, ಬೇಸಿಗೆಯಲ್ಲಿ ಬರಬೇಕಾಗಿದ್ದ ಕ್ಲೈಮೇಟು ಮತ್ತೆ ಯಾವುದೋ ಇದರಿಂದ ಚೇಂಜ್ ಆಗೋಂಥದ್ದು, ಈ ರೀತಿ ಎಲ್ಲ ಏನು ಪರಿಸರದ ವೈಪರೀತ್ಯನೇ ಇದು. ಆ ರೀತಿ ಆದ್ರಿಂದ ನಾವುಗಳು ಎಲ್ಲರೂ ಎಚ್ಚೆತ್ಕೊಂಡು ಪರಿಸರವನ್ನು ಪ್ರೊಟೆಕ್ಟ್ ಮಾಡಿದ್ರೆ ನಾವು ಸಹ ಆರೋಗ್ಯವಾಗಿರ್ಬೋದು, ಉತ್ತಮ ಸಮಾಜದಲ್ಲಿ ಬದುಕ್ಬೋದು, ಲೈಫನ್ನು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ, ಇತ್ತೀಚೆಗೆ ನಾವೊಂದು ಉದಾಹರಣೆನೂ ಕೊಡ್ಬೋದು. ಕಳೆದ ವರ್ಷ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಆದಂತ ಫೈರ್ ಮಿಸ್ಚೀಫು, ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ಇದರಲ್ಲಿ ನಾನು ಓದಿದ್ದೆ, ಅದು ಈಗ ನೆನಪು ಬರ್ತಾ ಇದೆ ನನಗೆ. ಅದು ಓಲ್ ವರ್ಲ್ಡ್ಗೆ ಆಕ್ಸಿಜನ್ ಕೊಡುವಂತ 15% ಆಫ್ ದಿ ಆಕ್ಸಿಜನ್ ಕೊಡ್ತಿದ್ದ ಅಂತ ಇದನ್ನ ಕಳ್ಕೊಂತಂತೆ ಆ ಒಂದು ಒಂದೇ ಇನ್ಸಿಡೆಂಟ್ ಇಂದ. ಐ ರೆಡ್ ಇನ್ ದಿ ನ್ಯೂಸ್ ಪೇಪರ್. ಅಂದ್ರೆ ಯಾವ ರೀತಿ ಇದೆ ಅಂದ್ರೆ ವರ್ಲ್ಡ್ ಯಾವುದೋ ಕಂಟ್ರಿಯಲ್ಲಾದಂತ ಒಂದು ವೈಪರೀತ್ಯ ಓಲ್ ವರ್ಲ್ಡ್ಗೆ ಅದು ಅಫೆಕ್ಟ್ ಆಗುತ್ತೆ ಅಂದ್ರೆ ನಾವುಗಳೆಲ್ಲ ಯೋಚನೆ ಮಾಡಬೇಕು. ಗಿಡ ಮರಗಳ ಅವಶ್ಯಕತೆ ತಿಳ್ಕೋಬೇಕು. ಅದೇ ರೀತಿ ನಮಗೆ ಉತ್ತಮ ಆಕ್ಸಿಜನ್ ಬೇಕು, ಒಳ್ಳೆ ಗಾಳಿ ಬೇಕು, ಮಳೆ ಬೇಕು. ಈಗ ಒಳ್ಳೆ ಸಂದರ್ಭಕ್ಕೆ ಸಮಯಕ್ಕೆ ಮಳೆ ಬಂದ್ರೆ ಮಾತ್ರ ನಮ್ಮ ರಾಜ್ಯ ಆಗಿರ್ಬೋದು, ದೇಶವಾಗಿರ್ಬೋದು ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತು. ದಿನನಿತ್ಯ ನೋಡ್ತಾನೆ ಇದ್ದೀವಿ ನಾವು, ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಮಾಹಿತಿ ತಿಳ್ಕೊಳ್ತಾ ಇರ್ತೀವಿ. ಯಾವ್ಯಾವ ಒಂದು ರಿಸರ್ವೇಯರ್ಗಳಲ್ಲಿ, ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಎಷ್ಟಿದೆ, ಫಿಲ್ ಆಯ್ತೋ ಇಲ್ವೋ. ಅಂದ್ರೆ ಫಿಲ್ ಆದ್ರೆ ನಮಗೆ ಕುಡಿಲಿಕ್ಕೆ ನೀರು ಸಿಗುತ್ತೆ, ರೈತರಿಗೆ ಜಮೀನಿಗೆ ನೀರು ಸಿಗುತ್ತೆ, ರೈತರು ಬೆಳೆದ್ರೆ ಆ, ಎಲ್ಲರೂ ಸಹ ನಾವು ಬದುಕ್ಬೋದು.
ಬೇಳೆಕಾಳುಗಳನ್ನು ತಗೊಬೋದು. ಈ ರೀತಿ ನೋಡಿ, ಚೈನ್ ಲಿಂಕ್ ಇದು, ಯಾವುದನ್ನು ಕೂಡ ಒಂದನ್ನು ಬಿಟ್ಟು ಒಂದಿಲ್ಲ, ಎಲ್ಲವೂ ಕೂಡ ಚೈನ್ ಲಿಂಕ್ ಅಲ್ಲೇ ಇರುತ್ತೆ ಅದು. ಬಟ್ ನಮ್ಗೆ ಗೊತ್ತಾಗಲ್ಲ, ಅದು ಅಫೆಕ್ಟ್ ಆದಾಗ ಮಾತ್ರ ಓ ಹೌದಾ ಅಂತ ಅನ್ಸುತ್ತೆ. ಒಬ್ಬ ರೈತನಿಗೆ ನಾವು ಸಪೋರ್ಟ್ ಮಾಡಲಿಲ್ಲ, ನಾವು ಅವನಿಗೆ ಎನ್ಕರೇಜ್ ಮಾಡಲಿಲ್ಲ, ಅವನಿಗೆ ಬೇಕಾದಂಥ ಸವಲತ್ತು ಕೊಡಲಿಲ್ಲ ಅಂದ್ರೆ ಆಟೋಮೆಟಿಕಲಿ ಇಂಡೈರೆಕ್ಟ್ಲಿ ಇಟ್ ಇಸ್ ಅಫೆಕ್ಟ್ ವಿತ್ ದಿ ಹೋಲ್ ಸೊಸೈಟಿ, ಓವರ್ ಆಲ್ ಪಾರ್ಟ್ ಆಫ್ ದಿ ಸೊಸೈಟಿ ನಾವಿದ್ದೀವಿ. ಅಧಿಕಾರಿ ವರ್ಗ ಆಗಿರ್ಬೋದು, ಸಾಮಾನ್ಯ ಜನ ಆಗಿರ್ಬೋದು, ಬಿಸ್ನೆಸ್ ಮಾಡೋರು, ಎವ್ರಿಬಡಿ ಶುಡ್ ಕವರ್ಸ್ ಅಂಡರ್ ದಿ ಸೊಸೈಟಿ. ದೇರ್ಫೋರ್ ನಾವು ಕಾನೂನುಗಳ ಬಗ್ಗೆ ತಿಳ್ಕೋಬೇಕು. ಅದು ಆ, ಈ ರೀತಿ ವಿವಾದಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಅಂತಾನೆ ಆನರಬಲ್ ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ಡ್ ದಿ ಗ್ರೀನ್ ಬೆಂಚ್. ಯು ಹ್ಯಾವ್ ರೆಡ್ ಇನ್ ದಿ ನ್ಯೂಸ್ ಪೇಪರ್ ಅಂಡ್ ದಿ ಲಾ. ನಮ್ಮ ಸೌತ್ ಇಂಡಿಯಾಕ್ಕೆ, ನಮ್ಮ ಚೆನ್ನೈಯಲ್ಲಿ ಇದೆ ಗ್ರೀನ್ ಬೆಂಚು. ಪರಿಸರದ ಮೇಲಾಗುವಂಥ ಅನಾಹುತಗಳು, ಅಟ್ರಾಸಿಟಿ, ದೌರ್ಜನ್ಯಗಳು, ಆ, ಅಪರಾಧಗಳು, ಇವುಗಳನ್ನೆಲ್ಲ ತಡೆ ಹಿಡಿಯಲಿಕ್ಕೆ ಗ್ರೀನ್ ಬೆಂಚ್ ಅಂತೇಳಿ ಕಾನ್ಸ್ಟಿಟ್ಯೂಟ್ ಮಾಡಿದೆ ಆನರಬಲ್ ಸುಪ್ರೀಂ ಕೋರ್ಟ್. ಬಿಕಾಸ್ ಆಫ್ ಸೇವ್ ದಿ ಫಾರೆಸ್ಟ್ರಿ, ಸೇವ್ ದಿ ನೇಚರ್, ಎನ್ವೈರ್ಮೆಂಟ್. Environment means it covers all aspect of the, which are all naturally available and we are enjoying naturally sources. ಆದ್ರಿಂದ ಎಲ್ಲರೂ ಕೂಡ ನಾವು ಆ, ಯಾವ ರೀತಿ ಪರಿಸರವನ್ನ ನಾವು ಉಳಿಸ್ಬೋದು, ಅದನ್ನ ರಕ್ಷಣೆ ಮಾಡ್ಬೋದು, ಅದನ್ನ ಭವಿಷ್ಯದ ತಲೆಮಾರಿಗೆ ಯಾವ ರೀತಿ ನಾವು ಕೊಡಬಹುದು, ಇವುಗಳೆಲ್ಲ ಎಲ್ಲಿ ಯಾಕೆ ಕಾನೂನು ಮಧ್ಯೆ ಬರುತ್ತೆ ಅಂದ್ರೆ ಮನುಷ್ಯನ ಒಂದು ದುರಾಸೆ, ಮನುಷ್ಯನ ಒಂದು ಕ್ರೌರ್ಯ ಮನೋಸ್ಥಿತಿಗಳು ಇದೆ. ಒಂದು ಸಣ್ಣ ಗಿಡ ಇರಬಹುದು, ಅದನ್ನ ಬೆಳೆಸ್ಬೇಕು ಅನ್ನೋ ಒಂದು ಸೌಜನ್ಯ ಕೂಡ ಇಲ್ಲ. ಅದನ್ನ ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡಿ ಅದಕ್ಕೆ ಸಮಯಕ್ಕೆ ನೀರು ಕೊಡೋದಾಗಿರ್ಬೋದು, ಅಥವಾ ಅದಕ್ಕೆ ಬೇಕಾದಂತ ಒಂದು ಸಣ್ಣ ಪ್ರೊಟೆಕ್ಷನ್ ಮಾಡೋಂಥದ್ದು. ತಮ್ಮನ್ನ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಒಂದು ಮನೆ ಮುಂದೆ ಒಂದ್ ಗಿಡನೋ ಎರಡು ಗಿಡನೋ ನೆಟ್ಟರೆ ಅದೇ ಎಷ್ಟೋ ಆಗತ್ತೆ. ಈ ರೀತಿ ಸೋಷಿಯಲ್ ಫಾರೆಸ್ಟ್ರಿನ ಡೆವಲಪ್ ಮಾಡೋವಂಥದ್ದು ಎಲ್ಲ ಇಲಾಖೆಗಳು ಕೂಡ ಇದರಲ್ಲಿ ನಮ್ಮ ಕೋರ್ಟ್ಗಳ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತಿದೆ. ಬಿಕಾಸ್ ವಿ ಆರ್ ಆಲ್ ಲಿವಿಂಗ್ ಇನ್ ದಿ ಸೊಸೈಟಿ, ನಮ್ಗೆಲ್ಲರಿಗೂ ಬೇಕೇ ಬೇಕಾಗಿದೆ. ಆದ್ರಿಂದ ನಾವುಗಳೆಲ್ಲ ಪರಿಸರವನ್ನು ರಕ್ಷಣೆ ಮಾಡೋಣ ಅಂತ ಹೇಳ್ತಾ, ನಾನು ಕೂಡ ಉತ್ಸುಕ ಮತ್ತು ನಾನು ಕೂಡ ಇಂಥ ಪರಿಸರವನ್ನ ಆ, ಕಟ್ಟಿ ಬೆಳೆಸೋದ್ರಲ್ಲಿ, ಉಳಿಸೋದ್ರಲ್ಲಿ ನನಗೂ ಕೂಡ ಉತ್ಸುಕ. ಯಾವಾಗಲೂ ಅಷ್ಟೇ ಹೇಳ್ತಾ ಇರ್ತೀನಿ. ಸಮ್ಟೈಮ್ಸ್ ನಮಗೂ ಕೂಡ ಅದರ ರಿಪರ್ಕೇಶನ್ ಬೇರೆ ರೀತಿಯಲ್ಲಿ ಈ ತಿಳುವಳಿಕೆ ಇಲ್ದವರು ಮಾಡ್ತಿರ್ತಾರೆ. ಅವಕ್ಕೆಲ್ಲ ಸೊಪ್ಪು ಹಾಕ್ಬಾರ್ದು ನಾವು. ವಿ ಹ್ಯಾವ್ ಟು ಗೋ ಇನ್ ರೈಟ್ ಪಾತ್. ನಮ್ಮ ಜವಾಬ್ದಾರಿ ಇದೆ. ನಾವು ಏನು ಎಜುಕೇಟೆಡ್ ಆಗಿ ಆ, ನಮ್ಮ ಹಕ್ಕು ಬಾಧ್ಯತೆಗಳಿಗೆ ತಿಳ್ಕೊಂಡು ನಾವುಗಳು ಕಾರ್ಯಾಚರಣೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಹೆಚ್ಚಿಗೆ ಮಾತಾಡ್ಲಿಕ್ಕೆ, ಈಗ NDPS ಕಾಯ್ದೆ ಇದೆ, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಾಪಿಕ್ ಸಬ್ಸ್ಟಾನ್ಸಸ್ ಆಕ್ಟ್ ಅಂತೇಳಿ. ಈ ಈಗ ಮನೆಗಳಲ್ಲೇ ಅಥವಾ ಜಮೀನುಗಳಲ್ಲೇ ಗಾಂಜಾ ಬೆಳೆಯುವಂಥದ್ದು, ಆ ಬೆಳೆದ ಕೂಡ ದೊಡ್ಡದಾದ್ಮೇಲೆ ಎಲ್ಲೋ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಹಾಕೊಂಡ್ರಲ್ಲ, ಎಲ್ಲಿ ಗ್ರೋ ಮಾಡ್ತಾನೋ, ಯಾರು ಯಾರು ಅದನ್ನ ಬೆಳಿತಾನೋ ಅಲ್ಲೇ ಇಟ್ ಇಸ್ ಅನ್ ಅಫೆನ್ಸ್. ಆದ್ರಿಂದ ಆ ರೈತನ ಮೇಲೆ ಆಗಿರ್ಬೋದು, ಅದು ಯಾರು ಬೆಳೆ ಬೆಳಿತಾನೋ ಆ ಬೆಳೆಗಳ ಮಧ್ಯೆ ಬೆಳೀತಾರೆ. ಅದನ್ನು ನಮ್ಗೆ ಉದಾಹರಣೆಗೆ ಗೊತ್ತಿರೋ ಹಾಗೆ, ಸುತ್ತಲೂ ಬೆಳೆ ಬೆಳೆದಿರ್ತಾರೆ, ಮಧ್ಯದಲ್ಲಿ ಗೊತ್ತಿಲ್ಲದೆ ಒಂದು 1/4 ಎಕರೆಗೋ ಎಷ್ಟು ಗುಂಟೆಗೋ ಗಾಂಜಾ ಬೆಳೆದು ಬೇಗ ಶ್ರೀಮಂತರಾಗೋಣ ಅಂತ ಬಯಸೋದು. ಇವುಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ನಮ್ಮ ಉದಾಹರಣೆಗಳಿದ್ದಾವೆ, ನಮ್ಮ ಮುಂದೆ ಬಂದಂಥ FIR-ಗಳಲ್ಲಿದ್ದಾವೆ, ನಾವು ದಿನನಿತ್ಯ ಪೇಪರ್ಗಳಲ್ಲೂ ನೋಡ್ತಾ ಇರ್ತೀವಿ. ಅದರಿಂದ ಇವುಗಳೆಲ್ಲ ಕಾಯ್ದೆಗಳು ಆ, ತಂದು ಕಾಯ್ದೆಗಳ ಮುಖಾಂತರ ಇವುಗಳನ್ನ, ಅಂದ್ರೆ ಅದು ನೋಡಿ, ಒಂದು ಗಾಂಜಾ ಬೆಳೆಯೋದ್ರಿಂದ, ಒಂದು ಗಾಂಜಾ ಗಿಡ ಬೆಳೆದು ಅದು ನೆಕ್ಸ್ಟ್ ಪ್ರೊಡ್ಯೂಸ್ ಆಗಿ ಸೊಸೈಟಿ ಮಧ್ಯೆ ಬಂದು ಅದು 4 ಮಕ್ಕಳನ್ನ, ಓದೋ ಮಕ್ಕಳನ್ನ ಹಾಳು ಮಾಡುತ್ತದು. ಅಂದ್ರೆ ಅದು ಎಫೆಕ್ಟು ಅಲ್ಟಿಮೇಟ್ಲಿ ಸೊಸೈಟಿ ಮೇಲೆ ಬೀಳೋದು. ಆ 4 ಜನ ಗಾಂಜಾ ಅಫೆಕ್ಟ್ ಆಗಿ ಬೇರೆ ಬೇರೆ ಕ್ರೈಮ್ಗಳು ಮಾಡಿದ್ರು ಅಂದ್ರೆ ಅದು ಬೇರೆ ರೀತಿಯಲ್ಲೇ ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ, ಆ, ನಮ್ಮ ಶ್ರೀಧರ್ ಸಾಹೇಬರು ಫಾರೆಸ್ಟ್ರಿ ಆಕ್ಟ್ ಬಗ್ಗೆ ಬಹಳ ತಿಳ್ಕೊಂಡಿದ್ದಾರೆ ಮತ್ತು ಅನುಭವಸ್ಥರು. ಅವರು ಹೇಳೋರಿದ್ದಾರೆ, ಕೇಳೋಣ ನಾವೆಲ್ಲರೂ ಅಂತ ಹೇಳ್ತಾ, ನನಗೆ ಮಾತಾಡೋ ಅವಕಾಶ ನೀಡಿದಂಥ ಪುರುಷೋತ್ತಮಂಜಿ ಅವರಿಗೂ ಮತ್ತು ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಬಹಳ ಅದ್ಭುತವಾಗಿ ಈ ಪರಿಸರ ಕಾನೂನು ಬಗ್ಗೆ ಅರಿವನ್ನ ಬೆಳೆಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ತಾವು ಹೇಳಿದ್ರಿ. ಈಗ
ಆ ಪುನಾಟಿ ಶ್ರೀಧರ್ ಸಾಹೇಬ್ರು ಮಾಜಿ IFS ಅಧಿಕಾರಿ ಹಾಗೂ ಹಿರಿಯರು, ಸಾಕಷ್ಟು ಅನುಭವವನ್ನು ಉಳ್ಳುವಂತವರು. ಈಗ ನಮ್ಗೆ ಈ ಒಂದು ವಿಶೇಷ ಒಂದು ಉಪನ್ಯಾಸವನ್ನ ಈ ಪರಿಸರ ಕಾನೂನುಗಳ ಬಗ್ಗೆ, ಅರಣ್ಯ ಕಾನೂನುಗಳ ಬಗ್ಗೆ ತಿಳಿಸ್ಕೊಡ್ಲಿದ್ದಾರೆ. ಧನ್ಯವಾದಗಳು ಸರ್. ಓವರ್ ಟು ಯು ಸರ್. ಧನ್ಯವಾದಗಳು ಅಧ್ಯಕ್ಷರೇ, ಸೆಲ್ವಕುಮಾರ್ ಸಾಹೇಬ್ರೆ. ತಾವು ಇನ್ ಬ್ರೀಫ್, ಇನ್ ಎ ನಟ್ಶೆಲ್ ಎಲ್ಲ ನಾನೇನು ಹೇಳಬೇಕು ತಾವು ತಿಳಿಸಿದ. ತುಂಬ ಸಂತೋಷ, ಧನ್ಯವಾದಗಳು. ಧನ್ಯವಾದಗಳು ಪುರುಷೋತ್ತಮ್ ಅವರೇ, ಈ ಆಪರ್ಚುನಿಟಿ ಕೊಟ್ಟಿದ್ರಿ ಇದ್ರ ಬಗ್ಗೆ, ಅರಣ್ಯ ಮತ್ತು ಪರಿಸರದ ಬಗ್ಗೆ ಮಾತಾಡೋದಕ್ಕೆ. ಅರಣ್ಯ ಮತ್ತು ಪರಿಸರದ ಬಗ್ಗೆ ಹೇಳಬೇಕಾದ್ರೆ ಸೈಂಟಿಫಿಕಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ, ಎವ್ರಿಥಿಂಗ್, ಪ್ರತಿಯೊಂದು ಜೀವಿ ಈ ಪ್ರಪಂಚದಲ್ಲಿ ಎವಾಲ್ವ್ ಆಗಿದೆ. ದೇರ್ ಅದರ್ so many other ways of thinking that God created and all that, that's fine, but then ಬೇಸಿಕಲಿ ಸೈಂಟಿಫಿಕಲಿ ಹೋಗಿದಾಗ ಎವಲ್ಯೂಷನ್ ತೋರಿಸ್ತಾ ಇದೆ. ಎವಲ್ಯೂಷನಲ್ಲಿ ಬೇಸಿಕಲಿ ಯಾವುದೋ ಒಂದು ಜೀವಿಯಲ್ಲಿ ಚೇಂಜಸ್ ಬಂದಾಗ, ಜೆನೆಟಿಕ್ ಚೇಂಜಸ್, ಮ್ಯೂಟೇಷನ್ ಬಂದಾಗ ಚೇಂಜಸ್ ಆಗಿ ಬೇರೆ ಬೇರೆ ಥರದ ಆರ್ಗ್ಯಾನಿಸಮ್ಸ್ ಕ್ರಿಯೇಟ್ ಆಗಿ, ಮತ್ತು ಅದರಲ್ಲಿ ಈ ಪರಿಸರದಲ್ಲಿ ಯಾವುದು ಉಳಿತದೋ, ಯಾವುದು ಸಾಯ್ತದೋ, ನಶಿಸಿ ಹೋಗ್ತದೋ, ಅದ್ರ ಪ್ರಕಾರ ಯಾವ್ಯಾವುದು ಉಳ್ಕೊಂಡು ಬಂದಿದೆ ಅದು ಸ್ಲೋಲಿ ಸ್ಟಾರ್ಟೆಡ್ ಡಾಮಿನೇಟಿಂಗ್ ಆನ್ ದಿಸ್ ಪ್ಲಾನೆಟ್. So we have different eras and different epochs, times and all, where avaga they say the period of dinosaur agli athwa some animal, some species or other has been dominating on this planet. So now ivaga now human beings have come to that stage where we are the main species, which we have proliferated very much and then covered the most of the planet, and then lot of things, all other biodiversity has been pushed to its brink. ಸಾಕಷ್ಟು the ಲಾಸಸ್ ಎಷ್ಟು ಪ್ರತಿದಿನ ಎಷ್ಟು ನಶಿಸಿ ಹೋಗ್ತಾ ಇದ್ದಾವೆ ಸ್ಪೀಸೀಸ್ ಅಂತ ಹೇಳಿದ್ರೆ ಇಟ್ಸ್ ಮೈಂಡ್ ಬ್ಲೋಯಿಂಗ್. ಬಟ್ ದೆನ್ ನಾವು ನಮ್ಮ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ, ಇದೆಲ್ಲ ಎವ್ರಿಥಿಂಗ್ ವಿಲ್ ಗೋ ಟು ಒನ್ ಲಾಜಿಕಲ್ ಕನ್ಕ್ಲೂಷನ್ ಅಲ್ಟಿಮೇಟ್ಲಿ, ಎನ್ವೈರನ್ಮೆಂಟಲ್ ಕನ್ಕ್ಲೂಷನ್ ಅಂತ ಹೇಳ್ಬೋದು. ಸೊ ಇದು ಕಂಟಿನ್ಯೂ ಆಗಿ 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 ಏರ್ಲಿಯರ್ಗೆ ಏನೇನು ಡಾಮಿನೆಂಟ್ ಸ್ಪೀಸೀಸ್ ನಶಿಸಿ ಹೋಗಿದ್ದಾವೆ, ಮೇನ್ಲಿ ಎನ್ವೈರನ್ಮೆಂಟಿಂದ ಹೋಗಿದ್ದಾವೆ. ಈಗ ಇಲ್ಲಿ ಇವಾಗ ಏನಂದ್ರೆ ನಾವೆಲ್ಲರೂ ಬೇಸಿಕಲಿ ಇಲ್ಲಿ ಏನು ನಡೀತಾ ಇದೆ ಈ ಪ್ರಪಂಚದಲ್ಲಿ, ಪ್ರತಿಯೊಂದು ಮ್ಯಾನ್ ಮೇಡ್ ಆಗಿಬಿಟ್ಟಿದೆ. ನಾವೆಷ್ಟು ಸ್ವಾರ್ಥಿ ಅಂದರೆ ನಾವೇ, ಬೇರೆ ಜೀವಿಗೆ ಯಾವುದೂ ಇಂಪಾರ್ಟೆನ್ಸ್ ಇಲ್ಲ, ನಾವು ಸುಖವಾಗಿದ್ದರೆ ಸಾಕು. ಆ್ಯಂಡ್ ಜನರಲ್ ಪರ್ಸೆಪ್ಷನ್ ಏನಂದರೆ ಬೇರೆ ಯಾವ ಪ್ರಾಣಿ ಇಲ್ಲಿ ಪ್ರಪಂಚದಲ್ಲಿ ಇರಬೇಕಾಗಿಲ್ಲ, ವಿ ಕ್ಯಾನ್ ಸರ್ವೈವ್ ಆನ್ ಅವರ್ ಓನ್ ಅನ್ನೋದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪೀಪಲ್. ಆದ್ದರಿಂದ ಅದಕ್ಕೆ ಅರಣ್ಯ ಆಗಲಿ ಅಥವಾ ಯಾವುದಾದ್ರೂ ಎನಿ ಎಕೋಸಿಸ್ಟಮ್ಸ್, ಇಟ್ ಕುಡ್ ಬಿ ಡೆಸರ್ಟ್ ಎಕೋಸಿಸ್ಟಮ್, ಇಟ್ ವಿಲ್ ಫಾರೆಸ್ಟ್ ಎಕೋಸಿಸ್ಟಮ್, ಇಟ್ ವಿಲ್ ದಿ ಓಷನ್ ಎಕೋಸಿಸ್ಟಮ್, ದ ವಾಟರ್ ಬಾಡೀಸ್ ಎಕೋಸಿಸ್ಟಮ್ಸ್ ಆ್ಯಂಡ್ ಆಲ್ ದಟ್, ಅದಕ್ಕೆ ನಾವು ಬೆಲೆ ಕೊಟ್ಟಿಲ್ಲ. ಪ್ರತಿಯೊಂದು ಕಡೆ ನಾವು ಎಕ್ಸ್ಪ್ಲಾಯ್ಟ್ ಮಾಡಿ ನಮ್ಗೇನು ಸಿಗ್ತದ ಅಂತ ಹೇಳ್ಕೊಂಡು, ಅದಕ್ಕೆ ಫಾರ್ ದಟ್ ವಿ ಹ್ಯಾವ್ ವರ್ಕ್ಡ್ ಎ ಲಾಟ್. ನಾವು ನಮ್ಮ ರಿಸರ್ಚ್ ಮಾಡ್ಕೊಂಡಿದ್ವಿ ಆ್ಯಂಡ್ ಡೆವಲಪ್ಡ್ ಆಲ್ಸೋ, ಪರಿಕರಣಗಳನ್ನ ಡೆವಲಪ್ ಮಾಡಿಕೊಂಡು ಪ್ರತಿಯೊಂದು ಎಕ್ಸ್ಪ್ಲಾಯ್ಟೇಷನ್ಗೆ ಮಾಡಿ ತಂದಿದ್ವಿ. ಎಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಸಿಯಲ್ಲಿ ಈ ಬಯೋಡೈವರ್ಸಿಟಿ, ಮೇನ್ಲಿ ದ ಫಿಶ್, ಮೇಜರ್ ಫಿಶ್ ಸ್ಪೀಸೀಸ್ ಆರ್, ಅದರದ್ದು ಪಾಪ್ಯುಲೇಷನ್ ಭಾಳ ಕಡಿಮೆ ಆಗಿದೆ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಗೋಯಿಂಗ್ ಎಕ್ಸ್ಟಿಂಕ್ಟ್. ಹಾಗೆಯೇ ಈಗ ನಾವು ಅರಣ್ಯದ ಅಂತ ನ್ಯಾಚುರಲ್ ಏರಿಯಾಸ್ ನೋಡಿದರೆ, ಅರಣ್ಯದ ಪ್ರದೇಶಗಳು ಎನ್ಕ್ರೋಚ್ಮೆಂಟ್ ಭಾಳ ಆಗ್ತಾ ಇದೆ. ಒಂದು ಕಡೆ ಬೆಂಕಿ ಹಾಕೋದು, ಬಟ್ ಬೆಂಕಿಗಿಂತ ಹೆಚ್ಚು ನಾಶ ಆಗ್ತಾ ಇರೋದು ಮೇನ್ಲಿ ಎನ್ಕ್ರೋಚ್ಮೆಂಟಿಂದ. ಯಾಕಂದರೆ ಮನುಷ್ಯನ ಗ್ರೀಡಿ, ಅವ್ರಿಗೇನೆಂದರೆ ಆದಷ್ಟು ಲ್ಯಾಂಡ್ ಬೇಕಾಗಿದೆ, ಲ್ಯಾಂಡ್ ಲಿಮಿಟೆಡ್ ರಿಸೋರ್ಸ್ ಇರೋದ್ರಿಂದ ಎಲ್ಲಿ ಸಿಗ್ತದೆ ಅಲ್ಲಿ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತೂ ಎಲ್ಲ ಮೋಸ್ಟ್ಲಿ ರೆವೆನ್ಯೂ ಲ್ಯಾಂಡ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದಾರೆ. ಈಗ ಮಿಕ್ಕಿದ್ದು ಬರೀಲ್ಲ ಅರಣ್ಯ ಲ್ಯಾಂಡ್ಸು. ಸೊ ಅರಣ್ಯಕ್ಕೆ ಹೋಗಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡೋದು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತಿನ ಪೊಲಿಟಿಕಲ್ ಸಿಸ್ಟಮು ಮತ್ತು ಜನರ ಅವೇರ್ನೆಸ್ ಎಷ್ಟು ಕಡಿಮೆ ಇದೆ ಅಂದರೆ,
ಅವ್ರಿಗೆ ಇದರ ಪರಿಣಾಮಗಳು ಅವ್ರಿಗೆ ಯಾರಿಗೂ ಅರ್ಥವಾಗೋದಿಲ್ಲ. ಈಗ ಪರಿಣಾಮ ತಕ್ಷಣ ಗೊತ್ತಾಗಲ್ಲ, ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಎಸ್ಪೆಷಲಿ ಗ್ಲೋಬಲ್ ವಾರ್ಮಿಂಗಿಂದ ವ್ಯತ್ಯಾಸಗಳು ಏನಾಗಿದೆ. ಈಗ ಸಡನ್ನಾಗಿ ಎಲ್ಲ ಕಡೆ ಫ್ಲ್ಯಾಶ್ ಫ್ಲಡ್ಸ್ ಬರ್ತಾ ಇದೆ, ಅಂದರೆ ಸಡನ್ನಾಗಿ ಕ್ಲೌಡ್ ಬರ್ಸ್ ಆಗ್ತಾ ಇದೆ. ಮುಂಚೆ ಇಷ್ಟು ಫ್ರೀಕ್ವೆನ್ಸಿಯಾಗಿ ಕ್ಲೌಡ್ ಬರ್ಸ್ ಇದ್ದಿಲ್ಲ. ಸೊ ಇಟ್ ವಿಲ್ ಬಿ ಲೈಕ್ ಸಡನ್ ಹೆವಿ ರೈನ್ಸ್ ಆ್ಯಂಡ್ ಫ್ಲಡ್ಸ್. then it could be like continuous drought, no rain for months together. ಸೊ ಅಷ್ಟು ವೈಪರೀತ್ಯ ಆಗಿ ನಾವು ಮುಂಚೆ ಈ ಗ್ಲೋಬಲ್ ವಾರ್ಮಿಂಗ್ ಸತ್ಯನಾ ಇಲ್ವಾ ಬರೀ ಯಾರ್ದು ಇಮ್ಯಾಜಿನೇಷನ್ ಅಂತ ಹೇಳ್ಕೊಂಡಿದ್ದು, ಈಗ ನಾವು ದಿನನಿತ್ಯ ಅಟ್ಲೀಸ್ಟ್ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್ ಇಟ್, ಅನುಭವಿಸ್ತಾ ಇದ್ದೀವಿ. ಸೊ ಆ ಪರಿಸ್ಥಿತಿಗೆ ಬಂದಿದೆ. ಆ್ಯಂಡ್ ಬಟ್ ಇನ್ನೂ ನಮಗೆ ಜ್ಞಾನೋದಯ ಆಗಲಿಲ್ಲ, ಅನ್ಫಾರ್ಚುನೇಟ್ಲಿ. ಇಟ್ ಈಸ್ ದಟ್ ಇಸ್ ಅ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. ಎನ್ಕ್ರೋಚ್ಮೆಂಟ್ ಆಗೋದು ಆಗ್ತಾನೇ ಇದೆ. ಆ್ಯಂಡ್ ಇದಕ್ಕೆ ಭಾಳ ಕಾರಣಗಳಿದ್ದಾವೆ. ಆ್ಯಂಡ್ ಈವನ್ ಇಫ್ ಯು ಸಿ ಗೌರ್ಮೆಂಟ್ ವೈಸ್ ಆಲ್ಸೋ ಡೈವರ್ಷನ್ ಆಫ್ ಫಾರೆಸ್ಟ್ ಲ್ಯಾಂಡ್ಸ್ ಅನ್ನೋದು ಇತ್ತೀಚೆಗೆ ಭಾಳ ಡೈಲ್ಯೂಟ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಏನು ಕಾನೂನು ಕಾಯ್ದೆ, ಎಸ್ಪೆಷಲಿ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಇತ್ತು, ಅದಕ್ಕೆ ಏನು ಟೀತ್ ಇದ್ದಿಲ್ಲ. ಬಟ್ ಗೋದವನವನ್ ಕೇಸ್ ಬಂದಾಗ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಅವರು ಅದನ್ನು ಅವರು ಡಿಫೈನ್ ಮಾಡಿದ್ದಾರೆ. ಅರಣ್ಯ ಅಂದರೆ ಏನಂದ್ರೆ, ನಮ್ಮ ಆ್ಯಕ್ಟಲ್ಲಿ ಅರಣ್ಯ ಅಂದರೆ ಏನಂತ ಇಲ್ಲ. ಬಟ್ ಅರಣ್ಯವನ್ನು ಅರಣ್ಯೇತರ ಚಟುವಟಿಕೆಗೆ ನಾವು ಡೈವರ್ಟ್ ಕೊಡಬೇಕಾದ್ರೆ ಆವಾಗ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಕು ಅಂತ ಅಷ್ಟೇ. ಬೇಸಿಕಲಿ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟಲ್ಲಿ ಅದಿದೆ. ಅದು ಮಾಡಿಕೊಂಡು ಅದರಿಂದ ಆ್ಯಕ್ಚುಲಿ ಅದರ್ವೈಸ್ ಸ್ಟೇಟ್ಸ್ ಏನಂದರೆ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಡೈವರ್ಟ್ ಮಾಡ್ತಾ ಇದ್ರು. ಅದನ್ನು ತುಂಬ ಕಂಟ್ರೋಲ್ ಆಗಿ ಅರಣ್ಯ ನಾಶ ಆಗೋದು, ಅರಣ್ಯ ಡೈವರ್ಷನ್ ಆಗೋದು ನಿಂತೋಗಿದೆ. ಅಲ್ಲಿಗೆ ಇಟ್ಸ್ ಎ ಫಂಟಾಸ್ಟಿಕ್ ಥಿಂಗ್. ಬಟ್ ಇತ್ತೀಚೆಗೆ ಸ್ವಲ್ಪ ಅದನ್ನು ಅಮೆಂಡ್ ಮಾಡಿದ ಮೇಲೆ ಅದಕ್ಕೆ ಅಫ್ಕೋರ್ಸ್ ನಾಟ್ ಮೆನಿ ಪೀಪಲ್ ಆರ್ ಹ್ಯಾಪಿ ವಿತ್ ಇಟ್, ಬಿಕಾಸ್ ಅರಣ್ಯ ಏನು ಉಳ್ಕೊಂಡಿದೆ ನನ್ನ ಲೆಕ್ಕದಲ್ಲಿ ಒಂದು 10%, ನಮ್ಮ 20-21% ಇದ್ರೂ ಕೂಡ 8 to 10% ಒರಿಜಿನಲ್ ನ್ಯಾಚುರಲ್ ಫಾರೆಸ್ಟ್ ಇರ್ಬೋದು, ಮಿಕ್ಕಿದ್ದೆಲ್ಲ ಆರ್ಟಿಫಿಷಿಯಲ್ ಫಾರೆಸ್ಟ್. ಸೊ ನ್ಯಾಚುರಲ್ ಫಾರೆಸ್ಟಲ್ಲೇ ಒರಿಜಿನಲ್ ಬಯೋಡೈವರ್ಸಿಟಿ ಇದೆ. ಬೇರೆ ಕಡೆ ಆರ್ಟಿಫಿಷಿಯಲ್ ಫಾರೆಸ್ಟಲ್ಲಿ ಏನು ಪ್ಲಾಂಟೇಶನ್ಸ್ ಮಾಡಿದ್ವಿ ಅಥವಾ ಎಲ್ಲಿ ಬೆಂಕಿ ಬಂದಿದೆ ಮತ್ತು ಅದು ಹಾಳಾಗಿ ಹೋಗಿದೆ ಮತ್ತು ಹೊಸ ಇದು ಅರಣ್ಯ ಬೆಳೆದು ಬಂದಿದೆ, ಅದರಲ್ಲಿ ಒರಿಜಿನಲ್ ಬಯೋಡೈವರ್ಸಿಟಿ ಇರೋದಿಲ್ಲ. ಬಯೋಡೈವರ್ಸಿಟಿ ಕುಡ್ ಬಿ ಸ್ಮಾಲ್ ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಬಿಗ್ ಟ್ರೀಸ್ ಆ್ಯಂಡ್ ಬಿಗ್ ಆನಿಮಲ್ಸ್, ಹಾಗೆ ಇದೆ. ಸೊ ಯಾವುದು ನಷ್ಟ ಆಗಿ ಹೋಗ್ತಾ ಇದೆ, ಮತ್ತು ಅದು ನಮ್ಮ ಸೆಲ್ವಕುಮಾರ್ ಸಾಹೇಬರು ಹೇಳ್ತಾ ಇದ್ರು ವೆಬ್ ಆಫ್ ಲೈಫ್ ಅಂತ. ಸೊ ದಟ್ ವೆಬ್ ಅಲ್ಲಿ ಇಟ್ ಈಸ್ ಆ್ಯಕ್ಚುಲಿ ಇಂಟ್ರಿಕೇಟ್ ಬ್ಯಾಲೆನ್ಸ್. ಬಟ್ ಫಾರ್ಚುನೇಟ್ಲಿ ನಾವು ಅದನ್ನು ಇಂಟ್ರಿಕೇಟ್ ಬ್ಯಾಲೆನ್ಸ್ನು ಸಾಕಷ್ಟು ಮೆಡಿಲ್ ಮಾಡಿ, ಸಾಕಷ್ಟು ಡಿಸ್ಟ್ರಾಯ್ ಮಾಡಿ ಕೂಡ ಸ್ಟಿಲ್ ವಿ ಆರ್ ಏಬಲ್ ಟು ಸರ್ವೈವ್. ಆ್ಯಂಡ್ ಓನ್ಲಿ ಥಿಂಗ್ ಈಸ್ ಅದರ್ ಸ್ಪೀಸೀಸ್ ಆರ್ ಅವು ನಶಿಸಿ ಹೋಗ್ತಾ ಇದ್ದು. ಬಟ್ ವಾಟ್ ವಿ ಆರ್ ಟ್ರೈಂಗ್ ಟು ಸೇ ಇಸ್ ದಟ್ ಇಫ್ ಬಯೋಡೈವರ್ಸಿಟಿಯಲ್ಲಿ ಎವ್ರಿಥಿಂಗ್ ಈಸ್ ಇಂಟರ್ ರಿಲೇಟೆಡ್. ಒಂದು ಸ್ಪೀಸೀಸ್ ನಾವು ತೆಗೆದು ಬಿಟ್ಟರೆ, ಒಂದು ಏರಿಯಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೀಸೀಸನ್ನು ನಾವು ತೆಗೆದು ಬಿಟ್ಟರೆ, ವಾಟ್ ಇಂಪ್ಯಾಕ್ಟ್ ಇಟ್ ವಿಲ್ ಹ್ಯಾವ್ ಆನ್ ದ ಬಯೋಡೈವರ್ಸಿಟಿ ನೋಬಡಿ ರಿಯಲಿ ನೋಸ್. ಆ ಸ್ಪೀಸೀಸ್ದು ರೋಲ್, ಅದರದ್ದು ಆ ಪರ್ಟಿಕ್ಯುಲರ್ ಎಕೋಸಿಸ್ಟಮಲ್ಲಿ ಅದರದ್ದು ರೋಲ್ ಏನು, ಅದರಿಂದ ಯಾವ್ಯಾವ ಅದರ್ ಸ್ಪೀಸೀಸ್ ಆರ್ ಇನ್ಫ್ಲೂಯೆನ್ಸ್ಡ್, ಮತ್ತು ಬೇರೆ ಬೇರೆ ಸ್ಪೀಸೀಸಿಂದ ಆ ಪರ್ಟಿಕ್ಯುಲರ್ ಸ್ಪೀಸೀಸ್ ಹೇಗೆ ಇನ್ಫ್ಲೂಯೆನ್ಸ್ ಆಗಿದೆ, ಇದೆಲ್ಲ ಇಂಟ್ರಿಕೇಟ್ ಸ್ಟಡಿ ಮಾಡಿ ಅರ್ಥವಾಗೋದಕ್ಕೆ ಐ ಥಿಂಕ್ ಇಟ್ ವಿಲ್ ಟೇಕ್ ಡಿಕೇಡ್ಸ್. Some specific examples are always there, but not with every species that is available on this planet. So ಸ್ಪೀಸೀಸಸ್ ನಶಿಸಿದಾಗ ಅದರಿಂದ ಏನು ಎಫೆಕ್ಟ್ ಆಗ್ತಾ ಇದೆ ಗೊತ್ತಿಲ್ಲ ನಮಗೆ. ಅದು ಎಂಟೈರ್ ಬಯೋಡೈವರ್ಸಿಟಿ ಮೇಲೆ ಆ್ಯಂಡ್ ಎನ್ವೈರನ್ಮೆಂಟ್ ಮೇಲೆ. ದಟ್ ಈಸ್ ಒನ್. ದೆನ್ ಸೆಕೆಂಡ್ ಥಿಂಗ್ ಇಸ್ and what is it we are losing? See, many things came to us. ನಮಗೆ ಭಾಳ ಉಪಯೋಗಗಳು ಅರಣ್ಯದಿಂದ ಆಗಿದೆ. ಆ್ಯಂಡ್ ಅಲ್ಟಿಮೇಟ್ಲಿ ಅದರಲ್ಲಿ ಯಾವುದೋ ಒಂದು ಸ್ಪೀಸೀಸ್ ವಿಚ್ ಇಸ್ ಗೋಯಿಂಗ್ ಆಫ್, ಯಾವುದೋ ಒಂದು ಗಿಡ ಇರ್ಬೋದು ಅಥವಾ ಯಾವುದೋ ಒಂದು ಚಿಕ್ಕ ಪ್ರಾಣಿ ಇರ್ಬೋದು, ಆರ್ ಇನ್ಸೆಕ್ಟ್ ಇರ್ಬೋದು, ಅದು ಯಾವುದು ನಶಿಸಿ ಹೋಗಿದಾಗ ಅದರದ್ದು ಆ್ಯಕ್ಚುಲಿ ಫುಡ್ ವ್ಯಾಲ್ಯೂ ಅಥವಾ ಮೆಡಿಸಿನಲ್ ವ್ಯಾಲ್ಯೂ ಏನಿದೆ ನಮಗೆ ಗೊತ್ತಿಲ್ಲ. ಕೋವಿಡ್ ಬಂದಾಗ there could have been many other species which were actually having the potential to cure COVID.
but we have lost. So that's what I'm trying to say, that there are some of those ಗಿಡಮೂಲಿಕೆಗಳು which have very good value to treat some viral diseases and all. If they are gone, ನಶಿಸಿ ಹೋಗಿದ್ರೆ ಅದು ನಶಿಸಿ ಹೋಗಿದೆ. The world would have lost it. So that is the reason why biodiversity, to the extent, see, naturally biodiversityಯಲ್ಲಿ ಹೊಸ ಸ್ಪೀಸೀಸ್ ಉತ್ಪನ್ನ ಆಗ್ತವೆ, ಕೆಲವು ವೀಕ್ ಸ್ಪೀಸೀಸ್ ನಶಿಸಿ ಹೋಗ್ತವೆ. ದಟ್ ಈಸ್ ನ್ಯಾಚುರಲ್. ಬಟ್ ನಮ್ಮ ಇನ್ಫ್ಲೂಯೆನ್ಸ್ ಇಂದ ಇಟ್ ಹಸ್ ಬಿಕಮ್ 100-fold ಆರ್ ಈವನ್ ಮೆನಿ ಮೋರ್ ಫೋಲ್ಡ್. ಅಲ್ಲಿ ನಾವು ಅದು ಇನ್ಫ್ಲೂಯೆನ್ಸ್ ಆಗಿ ವ್ಯತ್ಯಾಸ ಬರ್ತಾ ಇದೆ. ಸೊ ದಟ್ ಈಸ್ ದ ಥಿಂಗ್. ಸೊ ಇವೆಲ್ಲ ಆಗಬಾರ್ದು. ಎವ್ರಿಥಿಂಗ್ ಶುಡ್ ರಿಮೈನ್. ಆ್ಯಂಡ್ ದೆನ್ ವಿ ಆಲ್ ನೋ ದಿ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್. What all benefits we get, all sorts of, whether it is wood or food or whatever it is you get, or any other raw material for industries and all, you get many of them from forest areas. But principally, basically, if you look at it, forest, if you look at the Western Ghats, why there are more rains in Western Ghats? One thing, they are elevated, so the moisture laden clouds, when they are getting in, they are obstructed there. But then these plants create a microclimate, which is ಆದ್ರಿಂದ ಮಳೆ ಅಲ್ಲಿ ಹೆಚ್ಚು ಆಗ್ತದೆ. Otherwise, higher clouds can pass and get into the peninsula. But it's not so, because there is a capacity for these plants to create some microclimate in the atmosphere. What all they are releasing into the atmosphere, the plants are releasing, the trees are releasing, and ಆದ್ರಿಂದ ಅಲ್ಲಿ ಮಳೆ ಹೆಚ್ಚಾಗ್ತದೆ. ಸೊ ಮಳೆ ಹೆಚ್ಚಾಗಿದಾಗ ಮೇನ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಒಳ್ಳೆ ಜಂಗಲ್ಸ್ ಇರೋದ್ರಿಂದ ಅದು ಭೂಮಿ ಸ್ಪಾಂಜ್ ಥರ. ಸೊ ಮಳೆ ನೀರು ಒಳಗಡೆ ಹೋಗ್ಬಿಡ್ತದೆ, ಯಾಕಂದರೆ ಹ್ಯೂಮಸ್ ಇದೆ, ಬಿದ್ದ ಎಲೆಗಳು ಅದರಿಂದ ಎಲ್ಲ ಕೊಳೆತು ಒಳ್ಳೆ ಹ್ಯೂಮಸ್, ಒಳ್ಳೆ ಮೆನ್ಯೂರ್ ಆಗಿದೆ. ಸೊ ಟಾಪ್ ಲೇಯರ್ಸ್ ಹ್ಯೂಮಸ್ ಇರೋದ್ರಿಂದ ಮಳೆ ನೀರು ಅದು ಹೀರ್ಕೊಂಡು ಭೂಮಿ ಒಳಗಡೆ ಹೋಗ್ತದೆ. ಭೂಮಿ ಒಳಗಡೆ ಹೋಗಿದಾಗ ಅದು ಸಣ್ಣ ಸಣ್ಣ ಝರಿಗಳಲ್ಲಿ, ಸ್ಪ್ರಿಂಗ್ಸಲ್ಲಿ ಹೊರಗಡೆ ಬಂದು ಆಮೇಲೆ ಸ್ಲೋ ಆಗಿ ನಿಧಾನವಾಗಿ ಹೊರಗಡೆ ಬರ್ತದೆ, ಆಮೇಲೆ ನದಿಗೆ ಹೋಗ್ತದೆ. ನದಿಯಿಂದ ಅದರಿಂದ ನದಿಯಲ್ಲಿ ನಾರ್ಮಲಿ ಇಫ್ ಯು ಸಿ ಲೈಕ್ 100 years ಬ್ಯಾಕ್ ಮೋಸ್ಟ್ ಆಫ್ ದ ರಿವರ್ಸ್ ವೇರ್ ಪೆರಿನಿಯಲ್ ಥ್ರೂ ಔಟ್. ಯಾಕಂದರೆ ಇದೇ ಸಿಸ್ಟಮ್, ಮಳೆ ನೀರು ಒಳಗಡೆ ಹೋಗಿ ಅದು ನಿಧಾನವಾಗಿ ಹೊರಗಡೆ ಬರ್ತದೆ. ಬಿಕಾಸ್ ಇನ್ಸೈಡ್ ದೇರ್ ಇನ್ ದ ಸಾಯಿಲ್ ದೇರ್ ಆರ್ ಪೋರ್ಸ್ ಆ್ಯಂಡ್ ಸಿಸ್ಟಮ್ ವೇರ್ ವಾಟರ್ ಕ್ಯಾನ್ ಗೋ ಟುವರ್ಡ್ಸ್ ದ ಲೋವರ್ ಸೈಡ್ ಫ್ರಮ್ ದಿ ಇದು ಯಾವುದು ಗುರುತ್ವಾಕರ್ಷಣೆಯಿಂದ the water will try to come out somewhere, and that gets into the rivers, and then because of the slow movement of water, these all the rivers were perennial. But then most of the rivers were perennial. ಅದು ಹೋಗಿಬಿಟ್ಟಿದೆ. ಯಾಕಂದರೆ ಎಷ್ಟು ನಾಶ ಮಾಡಿದ್ವು ಅಂದರೆ, ಒಂದು ಮಳೆ ಕಡಿಮೆ ಆಗಿದೆ, ಎರಡನೇದು ಮಳೆ ಕಡಿಮೆ ಆಗಿದ್ರು ಕೂಡ ನೀರು ಭೂಮಿಯಲ್ಲಿ ಇಂಕೋದು ಭಾಳ ಇಂಪಾರ್ಟೆಂಟ್. ಇಂಗ್ತಾ ಇಲ್ಲ, ಜೊತೆಗೆ ಎರೋಷನ್ ಲಾಸಸ್, ಟಾಪ್ ಸಾಯಿಲ್ ಹೋಗ್ಬಿಟ್ಟಿದೆ, ಎಲ್ಲ ಹೋಗಿ ಆದ್ದರಿಂದ ಮೇಜರ್ ಡ್ಯಾಮೇಜ್ ಆಗ್ತಾ ಇದೆ. ಸೊ ಇದನ್ನು ಎಲ್ಲ ಕಂಟ್ರೋಲ್ ಮಾಡಿ, ಅದನ್ನು ಎಲ್ಲ ಪರಿಸರ ಆಗಲಿ, ಅರಣ್ಯವಾಗಲಿ, ಟೋಟಲ್ ಅಥವಾ ಅದರಲ್ಲಿ ಇರ್ತಕ್ಕಂಥ ಬಯೋಡೈವರ್ಸಿಟಿ ಆಗಲಿ, ವೈಲ್ಡ್ ಲೈಫ್ ಆಗಲಿ, ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಮೇನ್ಲಿ ಪ್ರೊಟೆಕ್ಷನ್ಗೋಸ್ಕರ ಮತ್ತು ಡೆವಲಪ್ಮೆಂಟ್ಗೋಸ್ಕರ. ಸೊ ಅದಕ್ಕೆ ನಾವು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಕನ್ಸರ್ವೇಷನ್ ಈಸ್ ಲೈಕ್ ಇಟ್ ಈಸ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಫಾರೆಸ್ಟ್. ಅಂದರೆ ಅದು ಬೇಸಿಕ್ ಪ್ರಿನ್ಸಿಪಲ್, ಅಥವಾ ನಮ್ಮದು ಏನು ನಾವು ಪ್ರಿನ್ಸಿಪಲ್ ಬ್ಯಾಂಕಲ್ಲಿ ಇರ್ತೀವಿ, ದಟ್ ಶುಡ್ ರಿಮೈನ್. ಆ್ಯಂಡ್ ಯು ಶುಡ್ ಮೇಕ್ ಯೂಸ್ ಓನ್ಲಿ ಆಫ್ ದ ಇಂಟ್ರೆಸ್ಟ್, ದ ಗ್ರೋತ್ ಶುಡ್ ಬಿ ಮೇಡ್ ಯೂಸ್ ಆಫ್ ಅಂತ. ದಟ್ಸ್ ದ ರೀಸನ್ ವೈ ವಿ ಟಾಕ್ ಆಫ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ರಾದರ್ ದೆನ್ ಎಕ್ಸ್ಪ್ಲಾಯ್ಟೇಷನ್ ಆರ್ total protection. Total protection in the wildlife areas, because now wildlife areas are only 3% or around that of the our geographical land. ಆದ್ರಿಂದ ಅದನ್ನು they are treated as a special entities, and ಅದರಲ್ಲಿ ಏನಂದರೆ we are allowing the recycling of everything. 10 lakhs worth of betel tree, if it has fallen, it will be there. It has to rot, it has to recycle. So that's what it is. That's how we have made our own acts and our own guidelines. So now coming to that, ಅದು ಇದೆಲ್ಲ see for our own welfare, ನಮ್ಮ ವೆಲ್ಫೇರು, ನಮ್ಮ ಮಕ್ಕಳ ವೆಲ್ಫೇರ್ ಗೋಸ್ಕರ ನಾವು if our future generations have to lead life more peacefully on this earth, barring aside all other conflicts that we have, and there could be a nuclear war and all that, that something is something beyond our control. But then as long as things are peaceful on this planet, and then we continue to live on this planet, the human beings and all other
living beings continue to live on this planet, then the best way, all that we need to do is we need to have some regulations for all these natural resources. So Adrinda, the Indian Forest Act came in 1927, then Wildlife Protection Act came in 1972. Before 1972, hunting was common. And only after 1972, hunting has really drastically come down. Then you have the Environment Protection Act 1986, the great vision of Madam Indira Gandhi, who brought in the Forest Conservation Act, and she initiated the Environment Protection Act after she was enlightened about environment during her speech in Rio. And then these two also came in. Very good acts, in fact, all these, especially the Environment Protection Act is a very good act. ತುಂಬಾ ಚೆನ್ನಾಗಿ ಅದನ್ನು ಡ್ರಾಫ್ಟ್ ಮಾಡಿ ಎನಾಕ್ಟ್ ಮಾಡಿದ್ದಾರೆ. ಸೊ ಈ ಆಕ್ಟ್ಸ್ ಅಂತ ತಂದಿದ್ದಾರೆ. ಸೊ ಐ ಥಾಟ್ ದಟ್ ಐ ವಿಲ್ ಸ್ಲೈಟ್ಲಿ ಟಚ್ ಅಪ್ ಆನ್ ದೀಸ್. ದೆನ್ ವಿ ಕ್ಯಾನ್ ಡಿಸ್ಕಷನ್ ಅಲ್ಲಿ ಬಂದಾಗ ಪ್ರಾಕ್ಟಿಕಾಲಿಟೀಸ್ ಫೇಸ್ಡ್ ಅಂಡ್ ಆಲ್ ಮೇ ಬಿ ನಾವು ಹೇಳಬಹುದು. Pardon, sir. Now you can share the PPT, right, sir? ಐ ಆಮ್ ಶೇರಿಂಗ್. No, it is not sharing, sir. It is not visible, sir. Oh my God. Please kindly share it again, sir. Oh, okay. I don't know. Let me see. I thought it was open. Yes, sir. Once again, sir. Once again, try it, sir. Yeah, Close yeah. it, sir. Close it and open it, sir. Okay. PPT is visible, sir. PPT is visible to me. Okay. For me, it is on. visible. Yes, sir. Okay, it's visible, fine, because I had kept it on from the beginning. Yes, Because sir. I Yes, sir. have Yes. this- Yes, sir. Sometimes I am not good at operating this. Yes, sir. It is open, sir. It is open, sir. Yes, please. Okay. Yes, sir. So these are all special acts, basically. So they supplement IPC, CRPC with sector-specific legal powers. So under these, in fact, we have some quasi-judicial powers, 71A and ಹೇಳ್ಬೇಕು ತಾತ, ಅವಾಗ ನಾವು ಏನಾದ್ರು ಮಾಡ್ಬೋದು. ಕೇಳಿಸ್ತಾ ಇದೆಯಲ್ಲ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆ ಸರ್. ಅಂಡ್ ಓಕೆ, ಸ್ಪೆಷಲ್ ಆಕ್ಟ್ಸ್ ಇರೋದ್ರಿಂದ ಸೆಕ್ಟರ್ ಸ್ಪೆಸಿಫಿಕ್ ಆಕ್ಟ್ಸ್ ಇವು. ಇದರಲ್ಲಿ ಸ್ಪೆಷಲ್ ಪ್ರೊವಿಷನ್ಸ್ ಇರ್ತವೆ ವಿಚ್ ನಾರ್ಮಲಿ ವಿಲ್ ನಾಟ್ ಬಿ ಅವೈಲಬಲ್ ಇನ್ CRPC and things like that. Like the quasi judicial powers are provided in this, and all anything pertaining to that particular act, that's forests agli, wildlife agli, environment agli, adike to actually cover all aspects, these acts are made. They have a special status, and sometimes these procedures have precedence over other, like CRPC, whatever is provided in these acts. That's basically then Indian Forest Act basically ಏನಂದ್ರೆ originally, of course, we can see it was created during the British era, and mainly their emphasis was on revenue. In fact, 1986, when I joined state government in Karnataka, even that time revenue was a major point for review from the government.